ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಕ್ವಾಲಿಫೈಯರ್ಸ್ 2 ಇಸ್ ಆನ್. ಯಾರು ಆಡ್ತಾರೆ RCB ಅಗೇನ್ಸ್ಟ್ ಫೈನಲ್ ಅಲ್ಲಿ ಅನ್ನೋದು ಕ್ವೆಶನ್ ಬಂದು ಕೂತ್ಕೊಂಡಿದೆ. ನಾನು ಹೇಳಿರೋ ಹಾಗೇನೆ ನನ್ನ ಪ್ರಿಡಿಕ್ಷನ್ ನಾನು ಅದ್ರ ಜೊತೆಗೇನೆ ಸ್ಟೇ ಮಾಡ್ತೀನಿ. ಇವರು ಕ್ವಾಲಿಫೈ ಆಗ್ಬೋದು ಅಂತಾರೆ ನನಗೆ ಅನ್ನಿಸ್ತಾ ಇದೆ. ನಿಮಗೆ ಗೊತ್ತು ಯಾರು ಕ್ವಾಲಿಫೈ ಆಗಬಹುದು ಅಂತ ನಾನು ಹೇಳಿದ್ದೆ ಅಂತ. ಸೊ ಸೀನ್ ನೋಡಿ ಹೆಂಗಿದೆ ಅಂತ. GT ಅವರು ಸೋತ್ಬಿಟ್ಟು ಬರ್ತಾ ಇದ್ದಾರೆ, RR ಅವರು ಗೆದ್ಬಿಟ್ಟು ಬರ್ತಾ ಇದ್ದಾರೆ. ಒಂದು ಪಾಸಿಟಿವ್ ನೋಟಲ್ಲಿ ಬರ್ತಾ ಇದ್ದಾರೆ RR ಅವರು, ಈ ಕಡೆಯಿಂದ ನೆಗೆಟಿವ್ ನೋಟಲ್ಲಿ ಬರ್ತಾ ಇದ್ದಾರೆ. ಯಾಕಂದ್ರೆ ಸಿಕ್ಕಾಪಟ್ಟೆ ವರ್ಸ್ಟಾಗಿ ಸೋತರು GT ಅವರು. ಅಲ್ಲಿಂದ ರಿಕವರ್ ಆಗ್ಬಿಟ್ಟು ಗೆಲ್ಲದಿದೆಯಲ್ಲ, ಎಕ್ಸ್ಟ್ರಾರ್ಡಿನರಿ ಒಂದು ಇದು ಬೇಕು ಅವ್ರಿಗೆ, ಒಂಥರ ವೈಬ್ ಬೇಕು, ಒಂಥರ ಪಾಸಿಟಿವಿಟಿ ಅನ್ನೋದು ಕ್ರಿಯೇಟ್ ಆಗ್ಬೇಕು ಅವ್ರಿಗೆ. ಇಲ್ಲಾಗಿರೋ ಹಳೇದೆಲ್ಲ ಮರ್ತ್ಬಿಟ್ಟು ನಜ್ಜಿ ಇವತ್ತು ಹೊಡೆದೇ ಹೊಡಿತೀವಿ, ಏನಾದರೂ ಆಗಲಿ ತಲೆ ಮೇಲೆ ತಲೆ ಬೀಳಿ ಹೊಡೆದೇ ಹೊಡಿತೀವಿ ಅಂತ ಬರಬೇಕು. ಸೊ ಆ ಥರ ಆದರೆ ಅಷ್ಟೇ. ಹಳೇದೆಲ್ಲ ತಲೆ ಇಟ್ಕೊಂಡಿರೋ ಪ್ಲೇ ಆಫ್ಸಲ್ಲಿ ಹಿಂಗೆ ಸೋತಾಗ್ಬಿಟ್ಟು ವರ್ಷಾಗಿ ಸೋತಾಗ್ಬಿಟ್ವಿ ಅಂತ ಇಟ್ಕೊಂಡು ತಲೆನೋ ಅದನ್ನು ಬ್ಯಾಕ್ ಹ್ಯಾಂಡಲ್ಲಿ ಇಟ್ಕೊಂಡು ಬರ್ತಾರೆ ಅಂತಾನೆ ಖಂಡಿತ ಈ ಮ್ಯಾಚ್ನು ಕೂಡ ಸೋಲ್ತಾರೆ. ಸೊ ಒನ್ ಮ್ಯಾಚ್ ಅಟ್ ಟೈಮ್ ತೊಗೊಬೇಕಷ್ಟೇ GT ಆ್ಯಂಡ್ ಖಂಡಿತ ಅವ್ರ ಕಾನ್ಫಿಡೆನ್ಸ್ ಲೆವೆಲು ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತ ಅನ್ಕೊಂತೀನಿ. ಯಾಕಂದರೆ ಜಾಸ್ತಿ ಇಟ್ಕೊಂಡೇ ಬರಬೇಕಿಲ್ಲ ಅಂದರೆ ನೆಗೆಟಿವ್ ಆಗಿ ಬಂತು ಅಂದರೆ ಫಸ್ಟೇ ಸೋತಾಗ್ಬಿಟ್ಟಿರ್ತಾರೆ, ಇನ್ನು ಪಕ್ಕ ಸೋತಾಗ್ಬಿಡ್ತಾರೆ. ಅದು RR ಅವ್ರು ಆಡ್ತಿರೋಂಥ ರೀತಿ ನೋಡ್ತು ಅಂತ ಅಂದ್ರೆ. ಸೊ ಕಾನ್ಫಿಡೆನ್ಸ್ ನನಗೇನೋ ಹೈ ಆನ್ ಆಗಿದೆ. ರಾಜಸ್ಥಾನ್ ರಾಯಲ್ಸು ಸಿಕ್ಕಾಪಟ್ಟೆ ಇವತ್ತು ಡಾಮಿನೇಟ್ ಮಾಡುವಂಥ ಚಾನ್ಸಸ್ ಇರುತ್ತೆ ಅಂತ. GT ಅವರು ಹೌದು, ಕಾನ್ಫಿಡೆನ್ಸ್ ಅವ್ರಿಗೂ ಕೂಡ ಇರ್ಬೋದು. ನಾವು ಇಲ್ಲಿವರೆಗೂ ಬಂದಿದ್ವಿ, ಟಾಪ್ 2 ಕ್ವಾಲಿಫೈ ಆಗಿದ್ದೀವಿ, ಸೋತ್ಬಿಟ್ಟು ಬರ್ತಾ ಇರ್ಬೋದು. RCB ಮೇಲೆ RCB ಕ್ವಾಲಿಟಿ ಟೀಮ್ ಇದೆ. ರಾಜಸ್ಥಾನ್ ರಾಯಲ್ಸ್ 4ನೇ ಪೊಸಿಷನ್ ಕ್ವಾಲಿಫೈ ಹಾಕೊಂಡ್ ಬಂದಿದೆ, ಒಂದು ಸುಳ್ಕೊಂಡು ಕ್ವಾಲಿಫೈ ಹಾಕೊಂಡ್ ಬಂದಿದೆ. ಇವರಿಗೆ ಹೊಡಿಲೇಬೇಕು ಅನ್ನೋದು ಇದ್ದೇ ಇರುತ್ತೆ. ಬಟ್ GT ಇಲ್ಲಿಂದ ಏನಾದ್ರು ಸೋತಾಗ್ಬಿಡ್ತು ಅಂತ ಅಂದ್ರೆ, ಇನ್ ಕೇಸ್ ಏನಾದ್ರು ಕ್ವಾಲಿಫೈ ಆಗಿಲ್ಲ ಫೈನಲ್ಸ್ಗೆ ಅಂತಂದ್ರೆ ಅದೊಂಥರ ಅವಮಾನದ ಲೆಕ್ಕನೇ. ಯಾಕಂದ್ರೆ 2 ಮ್ಯಾಚ್ ಪ್ಲೇ ಆಫ್ಸ್ ಅಲ್ಲಿ ಸೋಲೋದು ಅಂತಂದ್ರೆ ಅದೊಂಥರ ಟ್ರಾಜಿಡಿ ಲೆಕ್ಕನೇ ಅದು. ಇವತ್ತಿನ ಮ್ಯಾಚ್ ಆಗ್ತಿರೋದು ಮುಲಾನ್ಪುರ್ನಲ್ಲಪ್ಪ. ನೋಡೋದಲ್ಲಪ್ಪ ಲಾಸ್ಟ್ ಮ್ಯಾಚು ಎಲ್ಲಾಗಿದ್ದು ಅಂತ, ಅಲ್ಲೇ ಆಗಿದ್ದು ಪ್ಲೇ ಆಫ್ಸ್ ನ 2 ಬ್ಯಾಕ್ ಟು ಬ್ಯಾಕ್ ಮುಲಾನ್ಪುರ್ ನ್ಯೂ ಚಾಂದಿಗಢದಲ್ಲಿ ನಡೀತಾ ಇರುವಂತ ಮ್ಯಾಚಸ್. ಈ ವೆನ್ಯೂ ಬಗ್ಗೆ ರಾಜಸ್ಥಾನ್ ರಾಯಲ್ಸ್ಗೆ ಸಿಕ್ಕಾಪಟ್ಟೆ ಒಲವಿದೆ ಗುರು. ನಾಯಿಗೆ ಹೊಡೆದಂಗೆ ಹೊಡೆದಿದ್ದಾರೆ ಲಾಸ್ಟ್ ಮ್ಯಾಚ್. 240 ಪ್ಲಸ್ ರನ್ನ. ಜೊತೆಗೆ ರಾಜಸ್ಥಾನ್ ರಾಯಲ್ಸ್ ಅವರ ಸ್ಟಾಟ್ಸ್ ಹೆಂಗಿದೆ ಅಂದ್ರೆ ಲಾಸ್ಟ್ ಮ್ಯಾಚ್ 3-3 ಹೊಡೆದಿದ್ರು ಮುಲಾನ್ಪುರ್ ಅಲ್ಲಿ. ಈ ಮ್ಯಾಚ್ ತಗೊಂಡು ನೋಡ್ತು ಅಂದ್ರೆ, ಲಾಸ್ಟ್ ಮ್ಯಾಚ್ ತಗೊಂಡು ನೋಡ್ತು ಅಂತಂದ್ರೆ 4-4 ಒಂದು ಮ್ಯಾಚ್ ಕೂಡ ರಾಜಸ್ಥಾನ್ ರಾಯಲ್ಸ್ ಈ ವೆನ್ಯೂಲಿ ಸೋತೇ ಇಲ್ಲ. ಹೌದು, ರಾಜಸ್ಥಾನ್ ರಾಯಲ್ಸ್ SRH ಅಗೇನ್ಸ್ಟ್ ವರ್ಸ್ಟ್ ಸ್ಟಾಟ್ಸ್ ನ ಇಟ್ಕೊಂಡಿತ್ತು. ಕಂಟಿನ್ಯೂಸ್ ಆಗಿ ಎಷ್ಟು 3 ಸೀಸನ್ ಗೆದ್ದೇ ಇರಲಿಲ್ಲ. ಬಟ್ ಅಂದ್ರೆ ಮುಲಾನ್ಪುರ್ ಅಲ್ಲಿ ಬಂದ್ಬಿಟ್ಟು ಗೆದ್ರು. ಮುಲಾನ್ಪುರ್ ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ಸೋತೇ ಇಲ್ಲ. ಸೊ ಈ ಒಂದು ಇದೆಯಲ್ಲ, ಸ್ಟಾಟ್ಸ್ ಇದೆಯಲ್ಲ, ಈ ಒಂದು ಹಿರಿಮೆ ಇದೆಯಲ್ಲ ರಾಜಸ್ಥಾನ್ ರಾಯಲ್ಸ್ಗೆ, ಬ್ಯಾಕ್ ಹ್ಯಾಂಡ್ ಅಲ್ಲಿ ಖಂಡಿತ ಓಡ್ತಾ ಇರುತ್ತೆ. ಇದು ನಮಗೆ ಅಸಿಸ್ಟ್ ಮಾಡೇ ಮಾಡುತ್ತೆ. ಈ ವಿಕೆಟ್ ಏನಿದೆ ಇದು ನಮಗೆ ಹೇಳ್ ಮಾಡಿಸಿರುವಂತ ವಿಕೆಟ್. ಅಂಡ್ ಈ ವಿಕೆಟ್ ಅಲ್ಲಿ ನಾವು ಸೋಲೋದೇ ಇಲ್ಲ, ಸೋಲಿಲ್ಲದ ಸರದಾರರು ನಾವು ಅನ್ನೋಂಥ ಕಾನ್ಫಿಡೆನ್ಸ್ ಇದೆಯಲ್ಲ. ಸೊ ಇದು ಹೆವಿ ಪಂಪ್ ಕೊಡುತ್ತೆ. ನಾವ್ ಏನ್ ಬೇಕಾದ್ರೂ ಮಾಡ್ಬೋದು, ರೂಲ್ ಮಾಡ್ಬೋದು ಮುಲಾನ್ಪುರ್ ಅಲ್ಲಿ ಅಂತ. ಸೊ ಇವರು ಸೋತಿದಾರಿಲ್ಲ ಅಂತಲ್ಲ, ಬಟ್ ಇವರು ಸೋತೆ ಇಲ್ಲ ರಾಜಸ್ಥಾನ್ ರಾಯಲ್ಸ್ ಅವರು. ಅಂಡ್ ಸ್ಟಾಟ್ಸ್ ವಿಚಾರಕ್ಕೆ ಬಂತು ಅಂದ್ರೆ 6 ಮ್ಯಾಚ್ ನಾಗಿದ್ರೆ ಹೆಡ್ ಟು ಹೆಡ್ ಅಲ್ಲಿ GT ಅವರು 6 ಮ್ಯಾಚ್ ಗೆದ್ರೆ, ಇವರು 5 ಮ್ಯಾಚ್ ನಾಗಿದ್ದಾರೆ. ಸೊ ಏನಂತ ಹೆವಿ ಮಟ್ಟದ ಡಿಫ್ರೆನ್ಸ್ ಏನಿಲ್ಲ. ಈ ಸೀಸನ್ ಅಲ್ಲಿ 1 ಈಚ್ ಆಗಿದೆ. ಅಂದ್ರೆ ರಿವರ್ಸ್ ಫಿಕ್ಚರ್ ಆಗಿತ್ತು, 2 ಮ್ಯಾಚ್ ನ ಆಡಿದ್ರು, ಮುಖಾಮುಖಿ 2 ಸಲ ಆಗಿತ್ತು. ಸೊ 1 ಮ್ಯಾಚ್ ಫಸ್ಟ್ ಮ್ಯಾಚ್ ಗೆತ್ತು ಅಂದ್ರೆ GT ಅವ್ರು ಗೆದ್ದಿದ್ದಾರೆ ಫಸ್ಟ್ ಮ್ಯಾಚ್ ನ. ಸಾರಿ, ರಾಜಸ್ಥಾನ್ ರಾಯಲ್ಸ್ ಅವರು ಫಸ್ಟ್ ಮ್ಯಾಚ್ ನ ಗೆಲ್ತು ಅಂದ್ರೆ GT ಅವರು ಸೆಕೆಂಡ್ ಮ್ಯಾಚ್ ನ ಅದ್ದೂರಿಯಾಗಿ ಅವಳಿ ಮಾಡ್ಕೊಂಡು 77 ರನ್ನಿಂದ ಒಂದು ಹ್ಯೂಜ್ ಮಾರ್ಜಿನ್ ವಿಕ್ಟರಿ ಆಗಿತ್ತು. ಫಸ್ಟ್ ಮ್ಯಾಚ್ ಸಿಕ್ಕಾಪಟ್ಟೆ ಕ್ಲೋಸ್ ಮಾರ್ಜಿನ್ ವಿಕ್ಟರಿ ಆಗಿತ್ತು. ಅಂದ್ರೆ RR ಅವ್ರು ಗೆದ್ದಿದ್ದು, ಅದು ಲಾಸ್ಟ್ ಓವರ್ ಕೂಡ ಹೋಗಿತ್ತು. ಸೊ RR ಅವರು ಬುಡಕ್ ಬರ್ಸ್ಕೊಂಡು ಗೆದ್ದಿದ್ರು, ಇವರು GT ಅವರು ಕನ್ವಿನ್ಸಿಂಗ್ಲಿ ಗೆದ್ದಿದ್ರು. ಸೊ ಆದ್ರಿಂದ ಖಂಡಿತ ಇರುತ್ತೆ, ಇಬ್ರಿಗೂ ಕೂಡ ಇರುತ್ತೆ. 1 ಮ್ಯಾಚ್ ಅವ್ರು ಗೆದ್ದರು, 1 ಮ್ಯಾಚ್ ನಾವು ಗೆದ್ದಿದ್ವಿ. ನೋಡಿ ಇವಾಗ RCB ವರ್ಸಸ್ GT ಹೆಂಗಿತ್ತು, 1 ಮ್ಯಾಚ್ ಅವ್ರು ಗೆದ್ದಿದ್ರು, 1 ಮ್ಯಾಚ್ ನಾವು ಗೆದ್ದಿದ್ವಿ ಲೀಗ್ ಸ್ಟೇಜ್ ಅಲ್ಲಿ. ಬಟ್ ಗೆದ್ದಿದ್ದು ಅಲ್ಟಿಮೇಟ್ಲಿ RCB. ಲಾಸ್ಟ್ ಮ್ಯಾಚ್ ನ ಗೆದ್ದಿದ್ದು GT ಅವ್ರನ್ನ ನಮ್ಮ RCB ಅಗೇನ್ಸ್ಟ್. ಫಸ್ಟ್ ಮ್ಯಾಚ್ ನಾವು ಚಿನ್ನಸ್ವಾಮಿಲಿ ಹೊಡೆದಿದ್ವಿ. ಬಟ್ ಇವಾಗ ಇಲ್ಲೂ ಕೂಡ ಅಷ್ಟೇನೆ GT ಅವರು ಲಾಸ್ಟ್ ಮ್ಯಾಚ್ ನ ಗೆದ್ದಿದ್ದಾರೆ, ಫಸ್ಟ್ ಮ್ಯಾಚ್ ನ ರಾಜಸ್ಥಾನ್ ರಾಯಲ್ಸ್ ಅವರು ಗೆದ್ದಿದ್ರು ಅವರ ಹೋಮ್ ಅಲ್ಲಿ. ಸೊ ಮತ್ತೆ ಏನೋ ಅದೇ ಆಗುತ್ತಾ, ಒಂಥರ ಅದಾಯ್ತು ಅಂದ್ರೆ ಕೋಇನ್ಸಿಡೆನ್ಸ್ ಆದಂಗಿರುತ್ತೆ ನೋಡಿ. RCBಗೂ ಮತ್ತೆ ರಾಜಸ್ಥಾನ್ ರಾಯಲ್ಸ್ಗೂ ಕೂಡ. ಸೊ ಇನ್ ಕೇಸ್ ಏನಾದ್ರು ಆಗೋಗ್ಬಿಡ್ತು ಅಂದರೆ, ಈ ತರ ಏನಾದ್ರು ಆಗೋಗ್ಬಿಡ್ತು ಅಂದರೆ, RCBಗೆ ಏನಾದ್ರು ರಾಜಸ್ಥಾನ್ ರಾಯಲ್ಸ್ ಫೈನಲ್ ಸಿಗ್ತಾರೆ ಅಂದರೆ ಇಟ್ಸ್ ಬ್ಯಾಟಲ್ ಆಫ್ ರಾಯಲ್ಸ್ ಆಗುತ್ತೆ. ಯಾವ ರಾಯಲ್ಸ್ಗೆ ಸಿಗುತ್ತೆ ಟ್ರೋಫಿ ಅನ್ನೋ ಥರ ಆಗುತ್ತೆ. ಸೊ ನಾನು ಅದನ್ನೇ ಕೂಡ ಹೋಪ್ ಮಾಡ್ತಾ ಇರೋದು. ನನ್ನ ಪ್ರಿಡಿಕ್ಷನ್ ಕೂಡ ಅದೇ ಇರೋದು, ರಾಜಸ್ಥಾನ್ ರಾಯಲ್ಸ್ ಮತ್ತೆ RCB ಫೈನಲ್ಗೆ ಬರುತ್ತೆ, GT ಅವರು ಮ್ಯಾಚ್ ನ ಇಲ್ಲಿ ಸೋಲ್ತಾರೆ ಅಂತ. ಸೊ GT ಅವರು ಏನಕ್ಕೆ ಸೋಲ್ತಾರಮ್ಮ ಅಂತ ಕೇಳ್ತು ಅಂತಂದ್ರೆ, ನೋಡಿದ್ರಪ್ಪ ಲಾಸ್ಟ್ ಮ್ಯಾಚ್ ಏನಾಯ್ತು ಅಂತ. ಅವರ ಟಾಪ್ ಆರ್ಡರ್ ಸಿಕ್ಕಾಪಟ್ಟೆ ವಲ್ನರಬಲ್ ಆಗಿದೆ. ಇನ್ ಕೇಸ್ ಏನಾದ್ರು ಅವ್ರ ವಿಕೆಟ್ ಬೇಗ ಬಿತ್ತು ಅಂದ್ರೆ, ಪೋಪ್ಳೆ 2 ವಿಕೆಟ್ 3 ವಿಕೆಟ್ ಕಳ್ಕೊಂಡ್ರು ಅಂತ ಅನ್ಕೊಳ್ಳಿ, ಅವ್ರು ಖಂಡಿತ ಎದ್ದೇಳುವಂತ ಸೀನೇ ಇಲ್ಲ. ಹೌದು, ಟೆವಾಟಿಯಾ ಒಂದ್ ಸ್ವಲ್ಪ ಹಂಗೆ ಹಿಂಗೆ ಆಡಿದ್ರು, ಒಪ್ಕೊಬೇಕು, ಪರವಾಗಿಲ್ಲ ಆಡಿದ್ರು, ಹತ್ತತ್ರ ಬಂದ್ರು. ಒಂದು ರೇಂಜಿಗೆ ಅವ್ರು ಅಷ್ಟು ಹೊಡೆದ್ರೆ ಗ್ರೇಟು. ಟೆವಾಟಿ ಆಡಿದ್ರೆ ಅಷ್ಟು ಕೂಡ ಬರ್ತಾ ಇರಲಿಲ್ಲ. ಬಟ್ ನನ್ನ ಪ್ರಕಾರ ನೋಡ್ತು ಅಂದ್ರೆ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ವಲ್ನರಬಲ್ ಆಗಿದೆ. ಇವರಿಗೆ ಕಂಪೇರ್ ಮಾಡ್ತು ಅಂದ್ರೆ ಇವ್ರು ನೋಡಿ ಸ್ಟೆಬಿಲೈಸ್ ಆಗಿದೆ. ಯಶಸ್ವಿ ಜೈಸ್ವಾಲ್ ಆಗಿರಲಿ, ವೈಭವ್ ಸೂರ್ಯವಂಶಿ ಆಗಿರಲಿ, ಧ್ರುವ್ ಜುರಾಲ್ ಫಾರ್ ದಟ್ ಮ್ಯಾಟರ್, ಯಾನ್ ಪರಾಗೂ ಕೂಡ ಒಂದೊಂದು ಟೈಮ್ ನಿಂತ್ಕೊಂತಾರೆ. ಸೊ ಇದೆಲ್ಲ ನೋಡ್ತಾರೆ. ಅಂಡ್ ಫೆರಾರ ಎಷ್ಟು ಮ್ಯಾಚ್ ನ ಗೆಲ್ಸಿದ್ದಾರೆ. ಸೊ ಇದೆಲ್ಲ ನೋಡ್ತು ಅಂದ್ರೆ ಖಂಡಿತ ಒಂದು ಸ್ವಲ್ಪ ಬ್ಯಾಲೆನ್ಸ್ ಅನ್ನೋದು ಕಾಣಿಸ್ತಾ ಇದೆ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ. ಅಂಡ್ ಬೌಲಿಂಗ್ ವಿಚಾರಕ್ಕೆ ಬಂತು ಅಂದ್ರೆ ಜೋಫರಾಜ್ ಅವ್ರು ಎದ್ದು ನಿಂತ್ಕೊಂತಾರೆ. ಈ ಕಡೆ ಏನು ಕಮ್ಮಿ ಇಲ್ಲ, ಸಿರಾಜ್ ಭಯ್ಯ ಮತ್ತೆ ರಬಾಡ ಸಖತ್ತಾಗಿ ಬೌಲಿಂಗ್ ಹಾಕ್ತಾರೆ. ಬಟ್ ಲಾಸ್ಟ್ ಮ್ಯಾಚ್ ಅಷ್ಟು ಎಫೆಕ್ಟಿವ್ನೆಸ್ ನ ತೋರಿಸಿಲ್ಲ. ರಬಾಡನೇ ಕಾಸ್ಟ್ಲಿ ಆಗಿ ಹೋಗ್ಬಿಟ್ರು RCB ಅಗೇನ್ಸ್ಟ್. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಎರಡೂ ಒಂದು ಟೀಮು ಒಂಥರ ನೋಡ್ತು ಅಂದ್ರೆ
ಕಾಂಟ್ರಾಸ್ಟಿಂಗ್ ಆಗಿಲ್ಲ, ತುಂಬಾನೇ ವೇರಿಯೇಷನ್ ಇದೆ ಈ ಟೀಮ್ಗೂ ಕಂಪೇರ್ ಮಾಡ್ತು ಅಂತಂದ್ರೆ. ನನ್ನ ಪ್ರಕಾರ ರಾಜಸ್ಥಾನ್ ರಾಯಲ್ಸ್ ಬಲಿಷ್ಠವಾಗಿ ಕಾಣಿಸ್ತಾ ಇದೆ ಇವ್ರಿಗೆ ಕಂಪೇರ್ ಮಾಡ್ತಾನೆ. ಜಸ್ಟ್ ಬಿಕಾಸ್ ವೈಭವ್ ಸೂರ್ಯವಂಶಿ ಅಂತ ಹೇಳ್ತಿಲ್ಲ, ವೈಭವ್ ಸೂರ್ಯವಂಶಿನ ಬಿಡ್ತು ಅಂದ್ರೂ ಕೂಡ ನನ್ನ ಪ್ರಕಾರ ಬಲಿಷ್ಠವಾಗಿ ಕಾಣಿಸ್ತೆ. ಬಟ್ ವೈಭವ್ ಸೂರ್ಯವಂಶಿ ಬಿಗ್ಗೆಸ್ಟ್ ಚಾಲೆಂಜ್ ಆಗ್ತಾರೆ ಇವತ್ತು. ಯಾಕಂದ್ರೆ ಗೊತ್ತಿರೋದನ್ನೇ ಮುಲಾನ್ಪುರಲ್ಲಿ ಅವ್ರು ಯಾವ ರೇಂಜಿಗೆ ಹಾವಳಿ ಹದ್ದೂರಿ ಮಾಡಿದ್ದಾರೆ ಅಂತ ಅಂದ್ರೆ ಲಾಸ್ಟ್ ಮ್ಯಾಚ್ ನೋಡ್ಕೊಂಡಂಗೆ ಮಾಡ್ಬಿಟ್ಟಿದ್ದಾರೆ SRH ಅವ್ರಿಗೆ. ಸೊ ಈ ಮ್ಯಾಚು ಅದೇ ವೆನ್ಯೂಲ್ ಆಗ್ತಾ ಇರೋದ್ರಿಂದ ಹೈ ಆನ್ ಕಾನ್ಫಿಡೆನ್ಸ್ ಅಲ್ಲಿ ಅಂತೂ ಖಂಡಿತ ಬರ್ತಾರೆ. ಸೊ ಇವರು ಇರೋಷ್ಟು ಟೈಮ್ ಗೊತ್ತಲ್ಲಪ್ಪ, ಲಾಸ್ಟ್ ಮ್ಯಾಚ್ ಏನಾಯ್ತು ಅಂತ 8 ಓವರ್ಗೆ 125 ಹೊಡೆದು ಬಿಸಾಕ್ಬಿಟ್ಟಿದ್ರು. ಸೊ ಆ ರೇಂಜಿಗೆ ಸ್ಕೋರ್ ಏರ್ತಾ ಇರುತ್ತೆ. ವೈಭವ್ ಸೂರ್ಯವಂಶಿಯ ವಿಕೆಟ್ ಮೈನ್ ವಿಕೆಟ್, ಆ ವಿಕೆಟ್ ಬಿತ್ತು ಅಂದ್ರೆ ಬೇಗ ಬಿತ್ತು ಅಂದ್ರೆ ಇವರು ಗೇಮ್ನ ಎಳಿಬಹುದು. ಇಲ್ಲೂ ಕೂಡ ಅಷ್ಟೇನೆ, ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್ ವಿಕೆಟ್ ಬೇಗ ಬಿತ್ತು ಅಂದ್ರೆ ಇವರು ಗೇಮ್ನ ಎಳೆದು ಬಿಸಾಕ್ಬಿಡ್ಬೋದು. ಬೇರೆ ಇದಿಲ್ಲ ಗುರು, ಬೇರೆ ಆಪ್ಷನ್ ಇಲ್ಲ ಅಲ್ಲಿ ಗುಜರಾತ್ ಟೈಟನ್ಸ್ಗೆ. ಇವ್ರಿಗೆ ಅಟ್ಲೀಸ್ಟ್ ಆಪ್ಷನ್ಸ್ ಅವರು ಇದೆ ಬ್ಯಾಟಿಂಗ್ ಅಲ್ಲಿ, ಏನಾರು ಒಂದ್ ಸ್ವಲ್ಪ ಮಾಡ್ತಾರೆ ಅನ್ನೋ ತರ. ಬಟ್ ಇವ್ರಿಗೆ ಆಪ್ಷನ್ಸ್ ಇಲ್ಲ ಅಲ್ಲಿ. ಒಂದು ಜಡೇಜಾ ಅವರು ಒಂದ್ ಸ್ವಲ್ಪ ಹಂಗೆ ಹಿಂಗೆ ನಿಗಲಲ್ಲಿ ಕಾಣಿಸ್ಕೊಂತ ಇರೋದು ಒಂದ್ ಸ್ವಲ್ಪ ಕನ್ಸರ್ನ್ ಆಗಿದೆ. ಬಟ್ ಲಾಸ್ಟ್ ಮ್ಯಾಚ್ ಆಡಿದ್ರು, ಏನೋ ವೇರಿಯೇಷನ್ ಎಲ್ಲ ಟ್ರೈ ಮಾಡಿದ್ರು. ಬಟ್ ಕಾನ್ಫಿಡೆನ್ಸ್ ಅನ್ನೋದಿದೆ. ಈ ಮ್ಯಾಚ್ ಕೂಡ ಜಡೇಜಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡುವಂತ ಚಾನ್ಸೇ ಜಾಸ್ತಿ ಕಾಣಿಸ್ತಾ ಇದೆ. ಸೊ ನನಗಂತೂ ಹೈ ಆನ್ ಕಾನ್ಫಿಡೆನ್ಸ್ ಇದೆ ರಾಜಸ್ಥಾನ್ ರಾಯಲ್ಸ್ ಅವರು ಈ ವೆನ್ಯೂಲಿ ಡಾಮಿನೇಟ್ ಮಾಡ್ಬಿಟ್ಟು ನನ್ನ ಚಿಂದಿ ಉಡಾಯಿಸ್ತಾರೆ GT ಅವರಿಗೆ ಅಂತ. ಸೊ ಇಲ್ಲಿ ನೋಡಿ ಹೆಂಗಿದೆ ಅಂತ. ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಅಂತದ್ದು ಈ ಒಂದು ವೆನ್ಯೂಲಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಆಲ್ಮೋಸ್ಟ್ 200 ಇದೆ. 200 ಇರೋದ್ರಿಂದ ಇವತ್ತಿನ ಮ್ಯಾಚ್ ಕೂಡ ಹೈ ಸ್ಕೋರಿಂಗ್ ಆಗೇ ಆಗುತ್ತೆ. ಇವ್ರ ಬ್ಯಾಟಿಂಗ್ ಆಡಿರೋ ಅಷ್ಟೇ, ಅವ್ರ ಬ್ಯಾಟಿಂಗ್ ಆಡಿರೋ ಅಷ್ಟೇ 200 ಮೇಲೆ ಉಳಿಲೇಬೇಕು ಮಿನಿಮಮ್. ಅದು ಇಟ್ಸ್ ಅ ಲಿಮಿಟ್. ಅದಕ್ಕಿಂತ ಒಳಗಡೆ ಲೋ ಸ್ಕೋರಿಂಗ್ ಗೇಮು ಹಂಗೆ ಹಿಂಗೆ ಅದೆಲ್ಲ ಏನಿಲ್ಲ. ಒಳ್ಳೆ ಬೌನ್ಸ್ ಇದೆ ವಿಕೆಟ್ ಅಲ್ಲಿ, ಬ್ಯಾಟಿಂಗ್ ಆಡೋದು ಸಿಕ್ಕಾಪಟ್ಟೆ ಸಖತ್ತಾಗಿದೆ ವಿಕೆಟ್. ನೋಡೋಲ್ಲಪ್ಪ ಲಾಸ್ಟ್ ಮ್ಯಾಚ್ ಮುಲಾನ್ಪುರಲ್ಲಿ ಏನಾಯ್ತು ಅಂತ. ರಾಜಸ್ಥಾನ್ ರಾಯಲ್ಸ್ ಅವರು ಹಾವಳಿ ಮಾಡ್ಬಿಟ್ರು, ಅದ್ದೂರಿಯಾಗಿ ಮಾಡ್ಬಿಟ್ರು. ಇನ್ಫ್ಯಾಕ್ಟ್ ಇವ್ರೇನು ಕಮ್ಮಿ ಮಾಡಿಲ್ಲ. SRH ಅವರು ಕೂಡ ಒಂದು ರೇಂಜಿಗೆ ಚೆನ್ನಾಗಿನೇ ಬ್ಯಾಟಿಂಗ್ ಆಡಿದ್ರು. ಬಟ್ ವಿಕೆಟ್ಸ್ನ ಪಿರಿಯಾಡಿಕಲಿ ಕಳ್ಕೊಂಡ್ರಷ್ಟೇ. ಅದು ಬಿಟ್ಟು ನೋಡ್ತಾರೆ ಬ್ಯಾಟಿಂಗ್ ಚೆನ್ನಾಗೇ ಆಡ್ರು SRH ಅನ್ನು ಕೂಡ. ಬ್ಯಾಟಿಂಗ್ ಆಡೋಕ್ಕೆ ಚಿಂದಿ ಆಗಿರುವಂಥ ವಿಕೆಟ್ ಅದರಲ್ಲಿ ಅನ್ಡೌಟೆಡ್ಲಿ ಸಖತ್ತಾಗಿದೆ ಗುರು. ಆ್ಯಂಡ್ ಇವತ್ತು ಟಾಸ್ ಗೆದ್ರು ಖಂಡಿತ ಬೌಲಿಂಗ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ನೋಡಿ ಹೆಂಗಿದೆ ಅಂತ. 2 ಮ್ಯಾಚ್ ಕೂಡ ಗೆದ್ದಿರೋದು ಸಿಮಿಲರ್ ಆಯ್ತು ಗುರು. ಪ್ಲೇ ಆಫ್ಸ್ ಅಲ್ಲಿ 1 ಸೈಡೆಡ್ ಮ್ಯಾಚ್ ಆಯ್ತು. ಫಸ್ಟ್ ಬ್ಯಾಟಿಂಗ್ ಆಡಿದವ್ರು ಗೆದ್ದಿದ್ದಾರೆ. ಅಂಡ್ ಚೇಸ್ ಮಾಡ್ಬೇಕಾದ್ರೆ 2 ಟೀಮು ಕೂಡ ಸ್ಟ್ರಗಲ್ ಮಾಡಿದ್ದಾರೆ. ಹೋಪ್ಲಿ ಮೆಜಾರಿಟಿ ಆಫ್ ದ ವಿಕೆಟ್ಸ್ ನ ಕಳ್ಕೊಂಡಿದ್ದಾರೆ. ಇವರು ಅಷ್ಟೇ GT ಅವರು ಕಳ್ಕೊಂಡಿದ್ದಾರೆ. ಈ ಕಡೆಯಿಂದ ನೋಡ್ತಾ ಹೋದ್ರೆ ಸೋತಂತ SRH ಅವರು ಕೂಡ ಕಳ್ಕೊಂಡಿದ್ದಾರೆ. ಸೊ ಇದು ಕಾಮನ್ ಆಗಿದೆ. ಸೊ ಇನ್ ಕೇಸ್ ನಾವು ಪೋಪ್ಲಲ್ಲಿ ಈ ತರ ವಿಕೆಟ್ಸ್ನ ಮತ್ತೆ ಸ್ಲೈಡ್ ಆಯ್ತು ಅಂತಂದ್ರೆ ಚೇಸ್ ಮಾಡುವಂಥ ಟೈಮಲ್ಲಿ ಖಂಡಿತ ಆಬ್ವಿಯಸ್ಲಿ ಮತ್ತೆ ಇದೇ ತರ ಆಗುವಂಥ ಚಾನ್ಸಸ್ ಕಾಣಿಸ್ತಾ ಇದೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ರೆ ಅಟ್ಲೀಸ್ಟ್ ಒಂದನ ಮಜಾ ಬರೋ ತರ ಮ್ಯಾಚ್ ಆಗಲಿ, ಒಂದನ ಒಂದು ರೇಂಜಿಗೆ ಒಂದು ಸ್ವಲ್ಪ ಕಿಕ್ ಕೊಡೋ ತರ ಎಡ್ಜ್ ಆಫ್ ದ ಸೈಡ್ ಕೂತ್ಕೊಂಡು ನೋಡೋ ತರ ಮ್ಯಾಚ್ ಆಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ RR ವರ್ಸಸ್ GT ಇದು ಕೂಡ ನಾನು 1 ಸೈಡ್ ಮ್ಯಾಚ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. RR ಕಡೆ ಆಗಬಹುದು ಅಂತ. ಈ ಮ್ಯಾಚ್ ಕ್ಲೋಸ್ ಹೋಗಲ್ಲ ಅಂತ ನನಗೇನೋ ಒಂದು ಫೀಲ್ ಬರ್ತಿದೆ. ಎಲ್ಲ ಮ್ಯಾಚ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದೆ. ಈ ಮ್ಯಾಚ್ ಕ್ಲೋಸ್ ಹೋಗಲ್ಲ, ಈ ಮ್ಯಾಚ್ ಕೂಡ 1 ಸೈಡ್ ಹೋಗುತ್ತೆ ಅಂತ ಒಂದು ಹೊರಗಡೆಯಿಂದ ಹೇಳ್ತಾ ಇದ್ದೀನಿ ನನಗೆ. ರಬಾಡಾ ಸಿರಾಜ್ ಹೋಲ್ಡರು ರಶೀದ್ ಖಾನ್ ಹಿಂಗೆ ಬೌಲಿಂಗ್ ಮಾಡ್ತಾನೆ ಅನ್ನೋದ್ರ ಮೇಲೆ ಈ ಮ್ಯಾಚು ನಿಂತಿದೆ. ಅಂದರೆ ಕ್ಲೋಸ್ಗೆ ಹೋಗುತ್ತಾ ಕ್ಲೋಸ್ಗೆ ಹೋಗಲ್ವಾ ಅನ್ನೋದ್ರ ಮೇಲೆ. ಸೊ GT ಅವರು ಬೌಲಿಂಗ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಚೆನ್ನಾಗಿನ ಬೌಲಿಂಗ್ನ ಮಾಡಿದ್ರು, ಅಂದರೆ ಥ್ರೋಟ್ ದ ಟೂರ್ನಮೆಂಟು. ಆ್ಯಂಡ್ ಫೀಲ್ಡಿಂಗ್ ಲ್ಯಾಪ್ಸಸ್ಗಳು ಲಾಸ್ಟ್ ಮ್ಯಾಚ್ ನೋಡಿದ್ವಿ. ಕ್ಯಾಚ್ನ ಬಿಟ್ಟರು, ಮ್ಯಾಚ್ನ ಬಿಟ್ಟರು. ಆ್ಯಂಡ್ ಫೀಲ್ಡಿಂಗ್ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ರಜತ್ ಪಟ್ಟಿದಾರ್ ಅವ್ರದ್ದು 2 ಕ್ಯಾಚ್ನ ಡ್ರಾಪ್ ಮಾಡ್ತಾರೆ. ಆ ಡ್ರಾಪ್ ಮಾಡಿದ ಕ್ಯಾಚ್ ಇವ್ರಿಗೆ ಮ್ಯಾಚನೇ ಇಕ್ಬಿಡುತ್ತೆ, ಸರಿಯಾಗಿ ಊಟನೇ ಇಕ್ಬಿಡುತ್ತೆ. ಸೊ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಹೇಳೋಗೇನೆ ಹೌದು, ಸಾಯಿ ಸುದರ್ಶನ್ ವೆರಿ ಅನ್ಫಾರ್ಚುನೇಟ್ ಆಗಿ ಔಟ್ ಆದ್ರು ಲಾಸ್ಟ್ ಮ್ಯಾಚು. ಸೊ ಎಲ್ಲ ಮ್ಯಾಚ್ ಅದೇ ಥರ ಔಟ್ ಆಗ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಖಂಡಿತ ಒಂದು ಸ್ವಲ್ಪ ಒಂದು ರೇಂಜಿಗೆ ಒಂದು ಸ್ವಲ್ಪ ಇದಾದ್ರೂ ಇದೆ, ಒಂದು ಸ್ವಲ್ಪ ಇಲ್ಲ ಆ ಥರ ಸೋತ್ವಿ ನಾವು, ನಾನು ಈ ಥರ ಔಟ್ ಆದೆ, ಜೊತೆಗೆ ಕ್ಯಾಚ್ಗಳನ್ನ ಡ್ರಾಪ್ ಮಾಡಿದ್ವಿ, ಇದೆಲ್ಲ ನಾವು ಸರಿ ಮಾಡ್ಕೊಂಡು ಬಂತು ಅಂದರೆ ಮ್ಯಾಚ್ನ ಗೆಲ್ಬೋದು ಅನ್ನೋ ಒಂದು ಹೋಪ್ಸು ಕೂಡ ಅವ್ರಿಗೂ ಕೂಡ ಇರುತ್ತೆ. ಸೊ ನೋಡೋಣ ಇವತ್ತಿನ ಮ್ಯಾಚು, ನೋಡೋಣ ಮಜಾ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಆದರೂ ಕೂಡ 1 ಸೈಡ್ ಆಗುತ್ತೆ ಅಂತ ಒಂದು ಫೀಲ್ ಬರ್ತಾ ಇದೆ. ರಾಜಸ್ಥಾನ್ ರಾಯಲ್ಸ್ ಹೆವಿಯಾಗಿ ಗೆಲ್ತಾರೆ ಅಂತ. ವೈಭವ್ ಸೂರ್ಯವಂಶಿಯ ವಿಕೆಟ್ ಮೇನ್ ಇವತ್ತು ಕೂಡ ಅವ್ರ ವಿಕೆಟ್ ಬೇಗ ಬಿದ್ದಷ್ಟು ಕೂಡ GT ಅವ್ರ ಕಡೆ ಮ್ಯಾಚ್ ಟರ್ನ್ ಆಗುತ್ತೆ. ಅವ್ರ ವಿಕೆಟ್ ಎಷ್ಟು ಲೇಟ್ ಆಗಿ ಎತ್ತಿರೋ 10 ಓವರ್ ಇದ್ರೆ ಸಾಕು ವೈಭವ್ ಸೂರ್ಯವಂಶಿ, 10 ಓವರ್ ಇದ್ರೆ ಸಾಕು ಗುರು ರಾಜಸ್ಥಾನ್ ರಾಯಲ್ಸ್ಗೆ. ಜಾಸ್ತಿ ಇರಬೇಕಾಗಿಲ್ಲ, ಅಟ್ಲೀಸ್ಟ್ ಪೋಪ್ಳೆ ಇದ್ರು ಸಾಕು ಅವ್ರಿಗೆ. ಪೋಪ್ಳೆ ಇದ್ರು ಕೂಡ ಹೆಂಗಾನ ಒಂದು 50 ಅಥವಾ 60 70 ಹೊಡ್ಕೊಂಡ್ಬಿಡ್ತಾರೆ, ಆರಾಮಾಗಿ ಹೊಡ್ಕೊಂತಾರೆ. ಸೊ ಆದ್ರಿಂದ ಪೋಪ್ಳೇ ವೈಭವ್ ಸೂರ್ಯವಂಶಿ ವಿಕೆಟ್ ಎತ್ತದೇನಿದೆ ಇದು ಬಿಗ್ಗೆಸ್ಟ್ ಚಾಲೆಂಜ್ GT ಅವ್ರಿಗೆ. ಸೊ ಇದ್ದೇ ಅವ್ರ ತಲೆಯಲ್ಲಿರುತ್ತೆ ಪ್ಲಾನ್. ವೈಭವ್ ವಿಕೆಟ್ ಬೇಗ ಎತ್ತಬೇಕು, ಪೋಪ್ಳಲ್ಲೇ ಎತ್ತಬೇಕು, ಆದಷ್ಟು ಬೇಗ ಇನಿಷಿಯಲ್ 2-3 ಓವರಲ್ಲಿ ಎತ್ಬಿಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲೇ ಇವತ್ತು GT ಅವ್ರು ಬರೋದು. ಬೇರೆ ಏನೂ ಇರೋದಿಲ್ಲ ಅವ್ರಿಗೆ. ಬೇರೆ ಯಾರಿಗೆ ಪ್ಲಾನ್ ಮಾಡ್ತಾರೋ ಮಾಡಲ್ಲ, ವೈಭವ್ ಸೂರ್ಯವಂಶಿಗಂತೂ ಕಡಕಾಗಿ ಪ್ಲಾನ್ ಮಾಡ್ಕೊಂಡ್ಬರ್ತಾರೆ. ಇಲ್ಲಾಂದ್ರೆ ಗೆಲ್ಲಕ್ಕಾಗಲ್ಲ ಅವರು. ನೋಡೋಣ ಅದೇನಾಗುತ್ತೆ ಕತೆ ಅಂತ. ನಿಮ್ಮ ಪ್ರೆಡಿಕ್ಷನ್ ಇವತ್ತು GTನ ಅಥವಾ RR ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಮತ್ತೆ ಸಿಗುವ.